ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೈವಿಕ ನ್ಯಾಯ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ರಿಂದ 17ನೇ ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕೆ ಕಳುಹಿಸಲಿಲ್ಲ. ಆಮೆನ್. ಆತನ ಕೃಪಾವರಗಳು ದಿನದಿನವೂ ಹೊಸದಾಗಿ ಒದಗುತ್ತವೆ. ಆತನ ಸತ್ಯತೆಯು ದೊಡ್ಡದು. ಯೆಹೋವನೇ ನನ್ನ ಪಾಲು, ಆದ ಕಾರಣ ಆತನ ನಿರೀಕ್ಷಿಸುವೆನು ಎಂದು ನನ್ನ ಅಂತರಾತ್ಮವು ಅಂದುಕೊಳ್ಳುತ್ತದೆ. ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು. ಯೌವನದಲ್ಲಿ ನೊಗ ಹೊರುವುದು ಮನುಷ್ಯನಿಗೆ ಲೇಸು. ಆಮೆನ್. ಪ್ರತಿಯೊಬ್ಬರಿಗೂ ಕೊಡಬೇಕಾದನ್ನು ಕೊಡುವ ದೇವರ ನಿರಂತರ ಮತ್ತು ಬದಲಾಗದ ಇಚ್ಛೆ. ನ್ಯಾಯದ ಪ್ರತಿಯೊಂದು ಸಂಭವನೀಯ ರೂಪವು ದೇವರಿಂದ ಹೊಂದಿಕೊಂಡಿದೆ. ಆತನು ನೈಸರ್ಗಿಕ ಮತ್ತು ನೈತಿಕ ಕಾನೂನಿನ ಮೂಲಕ ಕಾನೂನು ನ್ಯಾಯವನ್ನು ಅಭ್ಯಾಸ ಮಾಡುತ್ತಾನೆ. ಆತನು ಸಾಮಾನ್ಯ ಒಳಿತಿಗಾಗಿ ಜೀವಿಗಳನ್ನು ಸಂಯೋಜಿಸುತ್ತಾನೆ. ವಿತರಣಾ ನ್ಯಾಯ, ಯಾಕೆಂದರೆ ಆತನು ತನ್ನ ಜೀವಿಗಳಿಗೆ ಅವುಗಳ ಅಸ್ತಿತ್ವದ ಉದ್ದೇಶವನ್ನು ಪೂರೈಸಲು ಅಗತ್ಯವಿರುವ ಎಲ್ಲವನ್ನು ನೀಡುತ್ತಾನೆ. ಆತನು ಒಳ್ಳೆಯವರಿಗೆ ಪ್ರತಿಫಲ ನೀಡುವ ಕಾರಣ ಸಂಭಾವನೀಯ ನ್ಯಾಯ ಮತ್ತು ಪ್ರತೀಕಾರದ ನ್ಯಾಯ, ಯಾಕೆಂದರೆ ಅವನು ದುಷ್ಟರನ್ನು ಶಿಕ್ಷಿಸುತ್ತಾನೆ. ಆದರೆ ವ್ಯಕ್ತಿಯು ಪಶ್ಚಾತ್ತಾಪ ಪಟ್ಟರೆ ದೇವರು ಕ್ಷಮಿಸುತ್ತಾನೆ. ದೈವಿಕ ನ್ಯಾಯವು ದೇವರ ಅತ್ಯುನ್ನತ ಕಾನೂನು ಮತ್ತು ಆತನ ನಿಯಮಗಳಿಗೆ ಅವರು ಅನುಸರಿಸುವ ಆಧಾರದ ಮೇಲೆ ಮಾನವರೊಂದಿಗೆ ವ್ಯವಹರಿಸುತ್ತಾನೆ ಎಂಬ ವಾಸ್ತವವಾಗಿದೆ. ದೇವರ ನ್ಯಾಯವು ಕಟ್ಟುನಿಟ್ಟಾದ ಪ್ರತೀಕಾರಕ್ಕೆ ಸೀಮಿತವಾಗಿಲ್ಲ ಮತ್ತು ನ್ಯಾಯಯುತ ನಡವಳಿಕೆಯ ಮಾನವ ಮಾನದಂಡಗಳನ್ನು ಆತನು ಅತಿಕ್ರಮಿಸಬಲ್ಲನೆಂದು ಸತ್ಯವೇದ ಕಲಿಸುತ್ತದೆ. ಸತ್ಯವೇದದಲ್ಲಿ ದೈವಿಕ ನ್ಯಾಯದ ಇತರ ಕೆಲವು ಅಂಶಗಳು ಇಲ್ಲಿವೆ. ದೇವರ ನ್ಯಾಯವು ಆತನ ಪವಿತ್ರತೆಯ ಲಕ್ಷಣವಾಗಿದೆ. ಸತ್ಯವೇದದಲ್ಲಿ ನ್ಯಾಯ ಮತ್ತು ನೀತಿವಂತಿಕೆ ಸಾಮಾನ್ಯವಾಗಿ ಪರಸ್ಪರ ಬದಲಿಯಾಗಿ ಬಳಸಲಾಗುತ್ತದೆ. ಸಂದರ್ಭಗಳಲ್ಲಿಯೂ ವಿಶ್ವಾಸ ಹೊಂದಬಹುದು ಎಂದು ಪೌಲನು ಪ್ರತಿಪಾದಿಸುತ್ತಾನೆ. ಪೌಲನ ಪ್ರೇರಣೆಯು ಶಾಶ್ವತತೆಯಲ್ಲಿ ಕರ್ತನೊಂದಿಗಿರುವುದು ಮತ್ತು ಆತನ ಶಾಶ್ವತ ಪುನರುತ್ಥಾನ ದೇಹವನ್ನು ಪಡೆಯುವುದು. ದೇವರ ದೈವಿಕ ನ್ಯಾಯವು ಆತನ ಮಗನಾದ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯಾಗಿದೆ. ಕ್ರಿಸ್ತನ ನ್ಯಾಯಪೀಠ 2 ಕೊರಿಂಥ 5:10. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.